ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ರಾತ್ರಿ ಆರಾಧನೆಗೆ ಸ್ವಾಗತಿಸುತ್ತೇನೆ. ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನ, ನಿಮ್ಮ ಸ್ನೇಹಿತರನ್ನ, ಬಂಧು ಮಿತ್ರಾದಿಗಳೆಲ್ಲರನ್ನ, ವಿಶ್ವಾಸಿಗಳಾಗಿರುವ ಪ್ರತಿಯೊಬ್ಬರನ್ನ ಈ ಆರಾಧನೆಗೆ ಸ್ವಾಗತಿಸುತ್ತೇನೆ. Oh my Lord Jesus, thank you just for this beautiful evening. ಅಪ್ಪ ಯೇಸುವೇ, ಈ ಸುಂದರ ಸಂಜೆಗಾಗಿ ನಿಮಗೆ ಸ್ತೋತ್ರ. ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ರಾಜ. ಈ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನ ನಿಮ್ಮ ಕರೆಗಳಿಗೆ ಸಮರ್ಪಿಸಿಕೊಡುತ್ತಾ, ನಿಮ್ಮನ್ನು ನೋಡಿ ನಿಮ್ಮ ಪಾಡುಗಳನ್ನು ಸ್ಮರಿಸುತ್ತಾ, ನಿಮ್ಮನ್ನು ಗುಣಗಾನ ಮಾಡುವಂತಹ ಇಡೀ ವಿಶ್ವದ ಮಾನವ ಕೋಟಿಯನ್ನ ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತೇನೆ ರಾಜ. ಎಲ್ಲ ಮಕ್ಕಳನ್ನ ಆಶೀರ್ವದಿಸಲಿ. ಅದ್ಭುತಗಳ ಮಾಡುವ ದೇವರ ಸಾನ್ನಿಧ್ಯ, ಅದ್ಭುತಗಳನ್ನು ಮಾಡುವಂತಹ ದೇವರ ಸಾನ್ನಿಧ್ಯ ಈ ರಾತ್ರಿ ನಾವಿದ್ದೇವೆ. ಇಂದು ಈ ರಾತ್ರಿ ಆರಾಧನೆಯಲ್ಲಿ ನಿನ್ನಲ್ಲಿ ಒಂದು ಮಹತ್ ಕಾರ್ಯವನ್ನು ಕಾಣುವಂತಹ ಸಮಯ. ದೇವರು ಯೇಸು ಸ್ವಾಮಿ ನಿನ್ನ ಜೀವನದಲ್ಲಿ ಇಂದು ಅದ್ಭುತವನ್ನು ಮಾಡುವಂತಹ ಸಮಯ. ಈ ಲೋಕದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಲು, ಜೀವ ನೀಡಲು ಒಂದಾತನಾದಂತಹ ನಿತ್ಯ ಜೀವವನ್ನು ನೀಡುವ ಆತ ರಕ್ಷಕರಾದ ಪ್ರಭು ಯೇಸು ಇಂದು ನಿನ್ನ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡುವ ಸಮಯ. Today is blessing day in your life. Today is blessing day in your family. Today is miracle day in your life. ವಿಶ್ವಾಸಿಸುವೆಯಾ ನನ್ನ ಸಹೋದರ ಸಹೋದರಿ? ನೀನು ವಿಶ್ವಾಸಿಸುವೆಯಾ? ನಿನ್ನ ದೇವರು ನಿನ್ನ ಜೀವನದಲ್ಲಿ ಅದ್ಭುತವನ್ನು ಮಾಡುತ್ತಾರೆ ಎಂಬ ವಿಶ್ವಾಸ ನಿನಗಿದೆಯಾ? ಪ್ರಭು ಯೇಸು ಹೇಳುತ್ತಾರೆ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸುವುದು. ನಿನಗೆ ನನ್ನ ಮೇಲೆ ವಿಶ್ವಾಸವಿದೆಯೇ ಎಂಬುದಾಗಿ. ಹೌದು ಪ್ರಿಯರೇ, ಆ ವಿಶ್ವಾಸ ನಮ್ಮಲ್ಲಿ ಬೇಕು. ಪ್ರಭು ನನ್ನನ್ನು ಗುಣಪಡಿಸುತ್ತಾರೆ ಎಂಬ ವಿಶ್ವಾಸ, ಪ್ರಭು ಯೇಸು ನನ್ನೊಡನಿದ್ದಾರೆ ಎಂಬ ವಿಶ್ವಾಸ, ಪ್ರಭು ಯೇಸು ನನ್ನನ್ನು ಸೌಖ್ಯಪಡಿಸುತ್ತಾರೆ ಎಂಬ ವಿಶ್ವಾಸ, ಪ್ರಭು ಯೇಸು ನನ್ನನ್ನು ಆಶೀರ್ವದಿಸುತ್ತಾರೆ ಎಂಬ ವಿಶ್ವಾಸ ಎಷ್ಟು ಜನರಲ್ಲಿ ಇದೆ? ಅದ್ಭುತವನ್ನು ಮಾಡುವಂತಹ ದೇವರ ಮಗನು ಮಗಳು ನಾನು ಎಂಬಂತಹ ವಿಶ್ವಾಸ ನಮ್ಮ ಎಷ್ಟು ಜನರಲ್ಲಿ ಇದೆ? ಹೌದು, ಹೌದು ಪ್ರಿಯ ಸಹೋದರನೇ, ನಾವು ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ನಾವೆಲ್ಲರ ಅದ್ಭುತವನ್ನು ಕಾಣುತ್ತೇವೆ ಎಂಬುದಾಗಿ ಚೆಫಾನಿನ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು 3ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ, ನಾವು ಆ ದೇವರಿಗೆ ವಿಮುಖರಾಗಿ ನಡೆದುಕೊಳ್ಳುವಾಗ, ದೇವರಿಗೆ ಅಭಿಮುಖರಾಗಿ ನಡೆದುಕೊಳ್ಳುವಾಗ ನಮ್ಮ ಜೀವನದಲ್ಲಿ ಅದ್ಭುತ ಅದ್ಭುತ. ವೈದ್ಯರಿಂದ ಅಸಾಧ್ಯವಾದದ್ದು ಈಗೋ ಆ ಪ್ರಭುವಿನಿಂದ ಸಾಧ್ಯ. ಮನುಷ್ಯನಿಂದ ಅಸಾಧ್ಯವಾದದ್ದು ಆ ಪ್ರಭುವಿನಿಂದ ಸಾಧ್ಯ. ನಿನ್ನ ಪಾಪಗಳನ್ನ ನೀ ಸಮರ್ಪಿಸಿ, ನಿನ್ನ ಪಾಪಗಳ ದಿಸೆಯಿಂದ ಪಶ್ಚಾತ್ತಾಪ ಪಡುವುದಾದರೆ ಈ ರಾತ್ರಿ, today your Lord Jesus Christ touch and heal you. ನಿನ್ನನ್ನು ನೀನು, ನನ್ನನ್ನು ನಾನು ತಗ್ಗಿಸಿಕೊಂಡಿದ್ದೆ ಆದರೆ your Lord Jesus Christ is give freedom in your life.
ನೀನು ಸ್ವತಂತ್ರವನ್ನು ಪಡೆದುಕೊಳ್ಳುವೆ. ಸಿದ್ಧನಿರುವೆಯ ಸಮರ್ಪಿಸಿಕೊ. ಎಲ್ಲ ವಿಧವಾದ ಭಾರಗಳನ್ನ, ಎಲ್ಲ ಭಾರವಾದ ಪಾಪಗಳನ್ನ ಪ್ರಭು ಯೇಸುವಿಗೆ ಸಮರ್ಪಿಸಿಕೊ. ಯೇಸುವೇ ನನ್ನನ್ನು ಕ್ಷಮಿಸಿರಿ, ಯೇಸುವೇ ನನ್ನನ್ನು ಕ್ಷಮಿಸಿರಿ. ನನ್ನ ಹೃದಯದಲ್ಲಿ ಕಟ್ಟಿ ಹಾಕಲ್ಪಟ್ಟಿರುವಂತಹ ಎಲ್ಲ ಪಾಪದ ಬಂಧನಗಳಿಂದ ನನಗೆ ಕ್ಷಮೆಯನ್ನು ಕೊಡಿರಿ. ದೇವ ನಿನ್ನಲಿ ನಿನ್ನ ಚರಣದಾಸಿ, ಬಂದೆ ದೇವ ನಿನ್ನಲಿ ನಿನ್ನ ಚರಣದಾಸ. ಕ್ಷಮಿಸು ಎಂದು ಬೇಡ್ವೆನು, ಕ್ಷಮಿಸು ಎಂದು ಬೇಡ್ವೆನು. ಬಂದೆ ದೇವ ಚರಣದಿ ನಿನ್ನ ದಾಸ ನಾನು, ಬಂದೆ ದೇವ ಚರಣದಿ ನಿನ್ನ ದಾಸಿ ನಾನು. ಕ್ಷಮಿಸು ಎಂದು ಬೇಡ್ವೆನು ನಿನ್ನ ಚರಣದಿ, ಕ್ಷಮಿಸಿ ಎಂದು ಬೇಡ್ವೆನು ನಿನ್ನ ಚರಣದಿ. ಕ್ಷಮಿಸುವಂತಹ ದೇವರ ಸಾನ್ನಿಧ್ಯ ನಾವು ಬಂದಿದ್ದೇವೆ. ಆ ಪ್ರಭುವಿಗೆ ನಮ್ಮನ್ನು ಸಮರ್ಪಿಸೋಣ. ನಹೂಮ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಒಳ್ಳೆಯವನು ಸರ್ವೇಶ್ವರ ಸಂಕಟದಲ್ಲಿ ಆಶ್ರಯ ದುರ್ಗ. ಒಳ್ಳೆಯವನು ಸರ್ವೇಶ್ವರ ಸಂಕಟದಲ್ಲಿ ಅವನ ಆಶ್ರಯ ದುರ್ಗ. ಮೊರೆವಕ್ಕುವವರಿಗೆ ಅವನ ಸಕಲವನ್ನು ದಯಪಾಲಿಸುವ ಸಮರ್ಪಿಸು. ನಿನ್ನ ಬಾರದ ಹೊರೆಗಳೆಲ್ಲವನ್ನು ಸಮರ್ಪಿಸು. ಬಂದೆ ದೇವ ಚರಣದಿ ನಿನ್ನ ದಾಸ ನಾನು, ಬಂದೆ ದೇವ ಚರಣದಿ ನಿನ್ನ ದಾಸಿ ನಾನು. ಕ್ಷಮಿಸು ಎಂದು ಬಂದೆನಾ ನಿನ್ನ ಚರಣದಿ, ಕ್ಷಮಿಸು ಎಂದು ಬಂದೆನಾ ನಿನ್ನ ಚರಣದಿ. ಬಂದೆ ನಿನ್ನ ಚರಣದಿ ನಿನ್ನ ದಾಸ ನಾನು, ಬಂದೆ ನಿನ್ನ ಚರಣದಿ ನಿನ್ನ ದಾಸಿ ನಾನು. ಕ್ಷಮಿಸು ಎಂದು ಬಂದೆನು ನಿನ್ನ ಚರಣದಿ, ಕ್ಷಮಿಸು ಎಂದು ಬಂದೆನು ನಿನ್ನ ಚರಣದಿ. ಕ್ಷಮಿಸು ದೇವನೇ, ಕ್ಷಮಿಸು ದೇವನೇ, ಕ್ಷಮಿಸು ದೇವನೇ, ಕ್ಷಮಿಸು ದೇವನೇ. ನಿನ್ನ ಚರಣ ಬಂದೆನು, ಕ್ಷಮಿಸು ದೇವನೇ. ನಿನ್ನ ಚರಣ ಬಂದೆನು, ಕ್ಷಮಿಸು ದೇವನೇ. ಬಂದೆ ನಿನ್ನ ಚರಣದಿ ನಿನ್ನ ಚರಣದಾಸನ, ಬಂದೆ ನಿನ್ನ ಚರಣದಿ ನಿನ್ನ ಚರಣದಾಸಿನ. ಕ್ಷಮಿಸು ಎಂದು ಬಂದೆನು ನಿನ್ನ ಚರಣದಿ, ಕ್ಷಮಿಸು ಎಂದು ಬಂದೆನು ನಿನ್ನ ಚರಣದಿ. ಕ್ಷಮೆಯಾಚಿಸು, ಕ್ಷಮೆಯಾಚಿಸು. ಯೇಸುವೇ ನನ್ನ ಕ್ಷಮಿಸಿ ಎಂದು. ಸುಳ್ಳನಾಡಿ ಬಂದೆನು
ಮೋಸ ಮಾಡಿ ನಿಂತೆನು, ವಂಚಿಸಿ ಸರ್ವರ ಮಾಡುವೆನು ನಿನಗೆ ವಿರುದ್ಧವಾಗಿ. ಪಾಪ ಮಾಡಿ ನಿಂತೆನು, ವ್ಯಭಿಚಾರ ಮಾಡಿ ನಿಂತೆನು, ನಿನ್ನ ವಾಕ್ಯ ತೊರೆದೆನು. ಕ್ಷಮಿಸು ಎನ್ನನು, ಕ್ಷಮಿಸು ಎನ್ನನು. ನಿನ್ನ ಆಜ್ಞೆ ಮರೆತೆನು, ನಿನ್ನ ಬಿಟ್ಟು ಹೋದೆನು, ವಿಗ್ರಹಾರಾಧನೆಯ ಗೈದೆನು. ಕ್ಷಮಿಸು ಎನ್ನನು, ಕ್ಷಮಿಸು ಎನ್ನನು, ಕ್ಷಮಿಸು ಎನ್ನನು. ಬಂದೆ ನಿನ್ನ ಚರಣದಿ, ನಿನ್ನ ದಾಸ ನಾನು. ಬಂದೆ ನಿನ್ನ ಚರಣದಿ, ನಿನ್ನ ದಾಸಿ ನಾನು. ಕ್ಷಮಿಸು ಎಂದು ಬೇಡ್ವೆನು ನಿನ್ನ ಚರಣದಿ, ಕ್ಷಮಿಸಿ ಎಂದು ಬೇಡ್ವೆನು ನಿನ್ನ ಚರಣದಿ. ಕೊಲೆಯಗೈದು ಬಂದೆನು, ಪರರಾಸ್ತಿ ಕೊಳ್ಳೆ ಒಡೆದೆನು, ನಿಜ ದೇವರ ಮರೆತೆನು. ಕ್ಷಮಿಸು ನನ್ನನು, ಕ್ಷಮಿಸು ನನ್ನನು. ಪರದೂಷಣೆ ಮಾಡಿದೆ, ಸರ್ವ ಆಸ್ತಿಯ ನಶಿಸಿದೆ, ವಿಧೇಯನಾಗಿ ನಡೆಯದೆ ದುರುಳನಾದೆನು. ನನ್ನ ಕ್ಷಮಿಸು ಎನ್ನನು. ಬಂದೆ ನಿನ್ನ ಚರಣದಿ, ನಿನ್ನ ದಾಸ ನಾನು. ಬಂದೆ ನಿನ್ನ ಚರಣದಿ, ನಿನ್ನ ದಾಸಿ ನಾನು. ನಿನ್ನ ಚರಣ ಬಂದೆನು, ಕ್ಷಮಿಸು ಎನ್ನನು. ನಿನ್ನ ಚರಣ ಬಂದೆನು, ಕ್ಷಮಿಸು ಎನ್ನನು. ಓ ಕ್ಷಮಿಸು ಯೇಸುವೇ, ಕ್ಷಮಿಸು ಯೇಸುವೇ. ನಾ ಮಾಡಿದ ಅಪರಾಧವ ಕ್ಷಮಿಸು ಯೇಸುವೇ. ನಾ ಮಾಡಿದ ಅಪರಾಧವ ಕ್ಷಮಿಸು ಯೇಸುವೇ. ಕ್ಷಮಿಸು ಯೇಸುವೇ, ಕ್ಷಮಿಸು ಯೇಸುವೇ, ಕ್ಷಮಿಸು ಯೇಸುವೇ. ಹೌದು ಬೇರೆ ಕ್ಷಮೆಯನ್ನಾಚಿಸುವ ಈ ಸಮಯ ನಿನ್ನ ಜೀವನದಲ್ಲಿ, ಈ ಕ್ಷಣದಲ್ಲಿ, ಈ ರಾತ್ರಿಯಲ್ಲಿ ನೀವೊಂದು ಅದ್ಭುತವನ್ನು ಕಾಣ. ಯೆಶಾಯ ಪುಸ್ತಕ 59ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸರ್ವೇಶ್ವರ, ನಿಮಗೆ ವಿರುದ್ಧ ನಾವು ಗೈದ ಅಪರಾಧಗಳು ಹಲವು. ನಮ್ಮ ಪಾಪಗಳೇ ನಮಗೆ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತದೆ. ನಮ್ಮ ಅಪರಾಧಗಳು ನಮ್ಮೊಡನೆಯೇ ಇದೆ, ನಮ್ಮ ದ್ರೋಹಗಳನ್ನು ನಾವು ಬಲ್ಲೆವು ಎಂಬುದಾಗಿ ಯೆಶಾಯನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಹೌದು, ನಮ್ಮ ದ್ರೋಹಗಳು ನಮಗೆ ಗೊತ್ತು, ನಮ್ಮ ಅಪರಾಧಗಳು ನಮಗೆ ಗೊತ್ತು, ನಾವು ಗೈದಂತಹ ಪಾಪಗಳು ನಮಗೆ ಗೊತ್ತು, ನಾವು ಮಾಡಿದಂತಹ ಮೋಸ ವಂಚನೆಗಳು ನಮಗೆ ಗೊತ್ತು. ನಮ್ಮ ಕಣ್ಣಿಗೆ ಯಾವುದು ಮುಚ್ಚುಮರೆ ಇಲ್ಲ. ನಮ್ಮ ಕಣ್ಣಿಗೆ ಮುಚ್ಚುಮರೆ ಇಲ್ಲ ಎಂದ ಮೇಲೆ ದೇವರ ಕಣ್ಣಿಗೆ ಮುಚ್ಚುಮರೆಯಾಗಲು ಸಾಧ್ಯವೇ? ಸಾಧ್ಯವಿಲ್ಲ. ಓ ನನ್ನ ಸಹೋದರನೇ, ಸಹೋದರಿ, ನಿನ್ನ ಹೃದಯದಲ್ಲಿ ಇಗೋ ನಿನ್ನ ಪಾಪದ ಅರಿಕೆಯನ್ನು ಮಾಡಿಕೊ. ಯೇಸುವೇ, ನನ್ನನ್ನು ಕ್ಷಮಿಸಲಿ. ಅಪ್ಪಾ ತಂದೆಯೇ, ನನ್ನನ್ನು ಕ್ಷಮಿಸಲಿ. ಪವಿತ್ರಾತ್ಮರೇ, ನನ್ನನ್ನು ಕ್ಷಮಿಸಲಿ ಎಂಬುದಾಗಿ ಇಗೋ ಪಾಪದ ಅರಿಕೆಯು ನಿನ್ನ ಹೃದಯದಲ್ಲಿ ಒಮ್ಮೆ ಅರಿಯಲಿ. ಪ್ರಭು ಯೇಸುವಿನ ಹೃದಯದಿಂದ ಹರಿಯುವಂತಹ ರಕ್ತ, ಪ್ರಭು ಯೇಸುವಿನ ದೇಹದಿಂದ ಹರಿಯುವಂತಹ ರಕ್ತ ನಿನ್ನ ಪಾಪಕ್ಕೆ ಬಿಡುಗಡೆಯನ್ನು ಕೊಡುವಂತಹ ಸಮಯ, ಅದ್ಭುತವನ್ನು ನೋಡುವಂತಹ ಸಮಯ. ವ್ಯಭಿಚಾರ ಸ್ತ್ರೀಯನ್ನ, ಸ್ಥಳದಲ್ಲೇ ಸಿಕ್ಕಿದಂತ ವ್ಯಭಿಚಾರ ಸ್ತ್ರೀಯನ್ನ ಕಲ್ಲುಗಳನ್ನು ಬೀಸುತ್ತಾ ಅಟ್ಟಿಸಿ ಅಟ್ಟಿಸಿ ಯೇಸುವಿನ ಮುಂದೆ ತಂದನು. ಆಕೆಯು ರಕ್ತದಿಂದ, ಕಲ್ಲುಗಳ ಪೆಟ್ಟುಗಳಿಂದ
ಆಕೆಯ ದೇಹದಲ್ಲಿ ತಲೆಯಿಂದ ಹರಿಯುತ್ತಾ ಇತ್ತು. ಅಯ್ಯೋ, ಕಾಪಾಡಿ 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 ಎಂದು ಚೀರುತ್ತಾ ಕಿರುಚುತ್ತಾ ಅವಳು ರಸ್ತೆಯ ಬೀದಿಗಳಲ್ಲಿ ಓಡೋಡಿ ಬಂದಳು. ಪ್ರಿಯರೇ, ಆ ಹೆಣ್ಣು ಮಗಳ ಮೇಲೆ ಬೀಸಿದ ಒಂದೊಂದು ಕಲ್ಲುಗಳ ರಭಸದ ಪೆಟ್ಟುಗಳು ಕ್ರೂರ ಯಾತನೆಯಾಗಿದ್ದವು, ಕ್ರೂರ ಯಾತನೆಯಾಗಿದ್ದವು. ಇಂದು ಯಾರು ನಮ್ಮನ್ನ ಕಲ್ಲಿನಲ್ಲಿ ಹೊಡೆಯುವವರಾಗಿದ್ದಾರೆ, ಇಂದು ಯಾರು ನಮ್ಮನ್ನ ಕಲ್ಲಿನಲ್ಲಿ ಹೊಡೆದು ಓಡಿಸಿ ಬರುವವರಿದ್ದಾರೆ. ಆದರೆ ಅದು ಅಬಲ ಸ್ತ್ರೀ ಯಾವ ವಿಧದಲ್ಲಿ, ಯಾವ ಪಾಪದ ನಿಮಿತ್ತವಾಗಿ ಎಂದು ನಮಗೆ ಗೊತ್ತಿಲ್ಲ. ಕಲ್ಲುಗಳನ್ನ ಬೀಸಿ ಬಂದು ಯೇಸುವಿನ ಮುಂದೆ ಹೇಳುತ್ತಾರೆ, ಇವಳು ವ್ಯಭಿಚಾರ ಮಾಡುವಾಗಲೇ ಸಿಕ್ಕಿ ಬಿದ್ದಳು. ಮೋಶೆಯ ನಿಯಮದ ಪ್ರಕಾರವಾಗಿ ಇವಳನ್ನ ಕಲ್ಲುಗಳಿಂದ ಹೊಡೆದು ಸಾಯಬೇಕೆಂದು ಹೇಳುತ್ತಾ ಇದೆ, ಕೊಲ್ಲಬೇಕೆಂದು ಹೇಳುತ್ತಾ ಇದೆ. ನೀನೇನು ಹೇಳುವೆ? ಯೇಸುವನ್ನ ಪ್ರಶ್ನಿಸಿದರು. ಯೇಸು ಹೇಳಿದರು, ನುಡಿಯಲಿಲ್ಲ. ತನ್ನ ತಲೆಯನ್ನ ಬಗ್ಗಿಸಿದರು. ನೆಲದಲ್ಲಿ ತಲೆಯನ್ನ ಬಗ್ಗಿಸಿ ಬೆರಳುಗಳಿಂದ ಮಣ್ಣಿನ ಮೇಲೆ ಬರೆಯಲು ಪ್ರಾರಂಭಿಸಿದರು. ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಅವರು ಈ ಸ್ತ್ರೀಯ ಮೇಲೆ ಮೊದಲನೆಯ ಕಲ್ಲನ್ನ ಬೀಸಿರಿ ಎಂಬುದಾಗಿ ಹೇಳಿದರು. ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಅವರು ಮೊದಲು ನಿಮ್ಮ ಕಲ್ಲನ್ನ ಆಕೆಯ ಮೇಲೆ ಬೀಸಿರಿ ಎಂಬುದಾಗಿ. ಪ್ರಿಯರೇ, ಫರಿಸಾಯರು, ಸದುಕಾಯರು, ಧರ್ಮಶಾಸ್ತ್ರಿಗಳು ಧರ್ಮಶಾಸ್ತ್ರವನ್ನು ಅರಿತವರಾಗಿದ್ದರು. ಧರ್ಮಶಾಸ್ತ್ರದಲ್ಲಿ ಅವರಿಗೆ ಭಯವಿತ್ತು. ಅವರಿಗೆ ಅರಿವಾಯಿತು, ಅಯ್ಯೋ ನಾನು ಪಾಪ ಮಾಡಿದ್ದೇನೆ, ಅಯ್ಯೋ ನಾನು ಪಾಪ ಮಾಡಿದ್ದೇನೆ, ಇವಳ ಮೇಲೆ ಕಲ್ಲನ್ನು ಬೀಸಲು ನಾನು ಯೋಗ್ಯನಲ್ಲ. ಈ ವ್ಯಭಿಚಾರ ಸ್ತ್ರೀಯ ಮೇಲೆ ಕಲ್ಲನ್ನು ಬೀಸಿದರೆ ದೇವರು ನನ್ನನ್ನು ಶಿಕ್ಷಿಸುತ್ತಾರೆ, ಯಾಕೆಂದರೆ ಅವಳಿಗಿಂತ ನಾನು ಹೆಚ್ಚು ಪಾಪ ಮಾಡಿದ್ದೇನೆ, ನಾನು ಸಹ ಅವಳೊಂದಿಗೆ ಪಾಪ ಮಾಡಿದ್ದೇನೆ. ಚಿಂತೆ, ಪಶ್ಚಾತ್ತಾಪ ಆ ಫರಿಸಾಯರಲ್ಲಿ, ಸದುಕಾಯರಲ್ಲಿ, ಧರ್ಮಶಾಸ್ತ್ರಿಗಳಲ್ಲಿ ಮೆಲುಕು ಹಾಕಲು ಪ್ರಾರಂಭವಾಯಿತು. ಒಬ್ಬೊಬ್ಬರು ಸಹ ತಮ್ಮ ಕಲ್ಲುಗಳನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದರು. ಯೇಸು ತಲೆಯನ್ನ ಎತ್ತಿದರು. ಅಮ್ಮ, ಯೇಸು ಹೇಳಿದ್ರು, ಅಮ್ಮ ನಿನ್ನನ್ನು ಯಾರು ಹೊಡೆಯಲಿಲ್ಲವೇ? ಯಾರು ಶಿಕ್ಷಿಸಲಿಲ್ಲವೇ? ಯಾರು ಕಲ್ಲನ್ನು ಬೀಸಲಿಲ್ಲವೇ? ಗುರುವೇ, ಇಲ್ಲ ಗುರುವೇ. ಯೇಸು ಹೇಳಿದರು, ಹೋಗು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಪುನಃ ನೀನು ಪಾಪ ಮಾಡಬೇಡ, ನೀನು ತಪ್ಪು ಮಾಡಬೇಡ ಎಂಬುದಾಗಿ ಹೇಳಿದರು. ಹೌದು ಪ್ರಿಯ ಸಹೋದರನೇ, ಸಹೋದರಿ, ಕ್ಷಮಿಸುವಂತಹ ಯೇಸು. ಈಗ ಯೇಸು ನನ್ನನ್ನು ನಿನ್ನನ್ನು ಕ್ಷಮಿಸುತ್ತಾರೆ ಎಂದು ಹೇಳುವಾಗ ನಾನು ಇತರರನ್ನ ಕ್ಷಮಿಸಲು ಸಿದ್ಧನಾಗಿದ್ದೇನೆ. ಒಂದು ಪಕ್ಷ ನಾನು ಇತರರನ್ನ ಕ್ಷಮಿಸಲಿಲ್ಲ ಎಂದು ಹಲವು ಕಾಲಗಳಿಂದ ವರ್ಷಗಳಿಂದ ನಾನು ಇತರರನ್ನ ಕ್ಷಮಿಸಲಿಲ್ಲ ಎಂದು ಹೇಳುವುದಾದರೆ ನನ್ನ ಪಾಪಗಳಿಗೆ ಕ್ಷಮೆ ಇದೆಯೇ? ನನ್ನ ಸಹೋದರ ಸಹೋದರಿ, ನಿನ್ನ ಪಾಪಗಳಿಗೆ ಕ್ಷಮೆ ಇದೆಯೇ? ಇಲ್ಲ, ಇಲ್ಲ, ಕ್ಷಮೆ ಇಲ್ಲ. ನಾನು ಕ್ಷಮಿಸಿದರೆ ನನ್ನ ಪಾಪಗಳು ಕ್ಷಮಿಸಲ್ಪಡುತ್ತದೆ, ನೀನು ಕ್ಷಮಿಸಿದರೆ ನಿನ್ನ ಪಾಪಗಳು ಕ್ಷಮಿಸಲ್ಪಡುತ್ತದೆ. ಬಂದಿ ನಿನ್ನ ಚರಣದಿ ನಿನ್ನ ದಾಸ ನಾನು, ಬಂದೆ ನಿನ್ನ ಚರಣದಿ ನಿನ್ನ ದಾಸಿ ನಾನು, ನಿನ್ನ ಚರಣ ಬಂದೆನು ಕ್ಷಮೆಯ ಕೇಳಲು, ನಿನ್ನ ಚರಣ ಬಂದೆನು ಕ್ಷಮೆಯ ಕೇಳಲು, ಬಂದೆ ನಿನ್ನ ಚರಣದಿ ನಿನ್ನ ದಾಸ ನಾನು, ಬಂದೆ ನಿನ್ನ ಚರಣದಿ ನಿನ್ನ ದಾಸಿ ನಾನು, ಕ್ಷಮಿಸು ಎಂದು ಬಂದೆನು ನಿನ್ನ ಚರಣದಿ, ಕ್ಷಮಿಸು ಎಂದು ಬಂದೆನು ನಿನ್ನ ಚರಣದಿ. ಆ
ಕುರುಡನಾಗಿ ನಿಂತಿ ಕ್ಷಮೆಯ ಕೇಳಿ ನಿಂತಿ ಕ್ಷಮಿಸು ಎಂದು ಬೇಡಿ ಕ್ಷಮಿಸಲಾರೆಯ ಕ್ಷಮಿಸಲಾರೆಯ ಪಾಪಿಯಾಗಿ ಬಂದಿ ಪಶ್ಚಾತ್ತಾಪದಿ ನಿಂತಿ ಸನಿಹ ಬಾರೆಯ ಸನಿಹ ಬಾರೆಯ ಬಂದೆ ನಿನ್ನ ಚರಣದಿ ನಿನ್ನ ದಾಸನಾನು ಬಂದೆ ನಿನ್ನ ಚರಣದಿ ನಿನ್ನ ದಾಸಿ ನಾನು ನಿನ್ನ ಪಾದ ಬಂದೆನು ಕ್ಷಮೆಯ ಕೇಳುತ್ತಾ ನಿನ್ನ ಪಾದ ನಿಂತೆನು ಕ್ಷಮೆಯ ಕೇಳುತ್ತಾ ನಿನ್ನ ಪಾದ ಬಂದೆನು ಕ್ಷಮೆಯ ಕೇಳುತ್ತಾ ನಿನ್ನ ಪಾದ ನಿಂತೆನು ಕ್ಷಮೆಯ ಕೇಳುತ್ತಾ ಯೇಸುವೇ 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 ನಿನ್ನ ಜೀವನದಲ್ಲಿ ಅದ್ಭುತ ಮಾಡುವ ಸಮಯ, ಅದ್ಭುತವಾಗಿರುವ ಪ್ರಭು ಯೇಸು ಈ ಕ್ಷಣ ನಿನ್ನ ಮುಂದೆ ಬರುವಂತಹ ಸಮಯ. ಕೀರ್ತನೆಗಾರ 38ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಕೋಪದಿಂದೆನ್ನ ಪ್ರಭು ಬಯ್ಯಬೇಡ, ರೋಷದಿಂದೆನ್ನ ದಂಡಿಸಲು ಬೇಡ. ಕೋಪದಿಂದೆನ್ನ ದಂಡಿಸಬೇಡ, ಬಯ್ಯಬೇಡ. ಈ ಕ್ಷಣ ನಾವು ನಮ್ಮ ಪಾಪಗಳಿಗಾಗಿ ಮಾತ್ರ ಅಲ್ಲ, ದೇವರ ಇಡೀ ಲೋಕದಲ್ಲಿರುವಂತಹ ಎಲ್ಲ ಜನತೆಯ ಮೇಲೆ ಕರುಣೆ ತರುವಂತೆ ಪ್ರಾರ್ಥಿಸೋಣ. ಲೋಕದಲ್ಲಿರುವಂತಹ ಪ್ರತಿಯೊಬ್ಬರ ಪಾಪಗಳನ್ನ ತಮ್ಮ ಪರಿಶುದ್ಧ ರಕ್ತದಲ್ಲಿ ಕ್ಷಮಿಸುವಂತೆ, ತೊಳೆಯುವಂತೆ ನಾವೆಲ್ಲರೂ ಪ್ರಾರ್ಥಿಸೋಣ. ಪ್ರಿಯರೇ, ಅದ್ಭುತವನ್ನು ಮಾಡುವಂತಹ ದೇವರು ನಮ್ಮ ಮುಂದೆ ಇದ್ದಾರೆ. ಅದ್ಭುತವನ್ನು ಮಾಡುವಂತಹ ದೇವರ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಹೌದು ಪ್ರಿಯರೇ, ಅದ್ಭುತ ಅದ್ಭುತ ನಿನ್ನ ನನ್ನ ಜೀವನದಲ್ಲಿ ಅದ್ಭುತ. ಈಗೋ ಅದ್ಭುತ ನಿನ್ನ ಸಾನ್ನಿಧ್ಯದಲ್ಲಿ. ನಿನ್ನ ಯೇಸು ನಿನ್ನನ್ನು ಮುಟ್ಟುವ ಗಳಿಗೆ, ನಿನ್ನ ಯೇಸು ನಿನ್ನನ್ನು ಮುಟ್ಟುವ ಗಳಿಗೆ, ಪ್ರಭು ಯೇಸು ನಿನ್ನನ್ನು ಆಶೀರ್ವದಿಸುವ ಗಳಿಗೆ, ಪ್ರಭು ಯೇಸು ನಿನ್ನನ್ನು ಸಂಪೂರ್ಣವಾಗಿ ಸೌಖ್ಯಪಡಿಸುವ ಗಳಿಗೆ ಆ ಪ್ರಭು ಯೇಸುವನ್ನ ಕರಗಳನ್ನು ತಟ್ಟು ಹಾಡುವಿಯ, ಕರಗಳನ್ನು ತಟ್ಟುತ್ತಾ ಹಾಡೋಣವೇ. ನಿನ್ನ ಯೇಸು ನಿನ್ನನ್ನು ಗುಣಪಡಿಸಿದರೆ ಎಂಬ ವಿಶ್ವಾಸದಲ್ಲಿ ಹಾಡುವ 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 ಹಾಡುವ. ಅದ್ಭುತರು 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 ಯೇಸುವೇ ಅದ್ಭುತರು. 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 ಅಸಾಧ್ಯವೆಂಬುದೇ ಇಲ್ಲ, ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ, ಯೇಸುವೇ ಅದ್ಭುತರು. ಅದ್ಭುತರು 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 ಯೇಸುವೇ ಅದ್ಭುತರು. ಅದ್ಭುತರು 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 ಯೇಸುವೇ ಅದ್ಭುತರು. ನೀರನ್ನು ರಕ್ತವಾಗಿ ಮಾರ್ಪಡಿಸಿದ ದೇವರ ಅದ್ಭುತ. ನೀರನ್ನು ರಕ್ತವಾಗಿ ಮಾರ್ಪಡಿಸಿದಂತಹ ದೇವರು
ಯೇಸುವಾಗಿ, ದೇವರಾಗಿ, ಪವಿತ್ರಾತ್ಮರಾಗಿ ಮೋಶೆಯು ಫಾರೋನ ಮುಂದೆ ಹೋಗುವಾಗ ಆ ನೀರಿನಲ್ಲಿ ದೇವರು ಹೇಳಿದ್ರು, ನಿನ್ನ ಕೋಲನ್ನ ಮುಟ್ಟಿಸು. ನೀರನ್ನ ಕೋಲಿನಿಂದ ಮುಟ್ಟುವಾಗ ನೀರು ರಕ್ತವಾಗಿ ಮಾರ್ಪಾಡಾಯಿತು. ಮಾತ್ರವಲ್ಲ, ಕೇವಲ ಒಂದು ಕುಡಿಯುವ ನೀರನ್ನ ದ್ರಾಕ್ಷಾರಸವನ್ನಾಗಿ ಮಾಡಿದಂತ ಅದ್ಭುತ. ಯೇಸು ನೀರನ್ನ ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿದರು. ಹೌದು ಪ್ರಿಯರೇ, ಪ್ರಭು ಯೇಸು ನಿನ್ನ ಜೀವನದಲ್ಲಿ ಅದ್ಭುತ ಮಾಡುವಂತಹ ಸಮಯ. ನಿನ್ನ ಯೇಸುವಿನಲ್ಲಿ ನಿನ್ನ ಭರವಸೆ ಇಡುವಾಗ ಆ ಯೇಸು ಈಗೋ ನಿನಗೆ ನಿನ್ನ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡುವಂತಹ ಸಮಯ. ನೀರನ್ನ ದ್ರಾಕ್ಷಾರಸವನ್ನಾಗಿ ಮಾಡಿದ ಪ್ರಭು ಯೇಸು, ಅಂದು ವಿವಾಹದ ಮಹೋತ್ಸವದಲ್ಲಿ ಅವಮಾನವನ್ನು ನೀಗಿಸಿದ ಪ್ರಭು ಯೇಸು ನಿನ್ನ ಜೀವನದಲ್ಲಿರುವ ಅವಮಾನವನ್ನು ನೀಗಿಸು. ಹೆಸರು ಹಲ್ಲೆಲೂಯ, ಹಲ್ಲೆಲೂಯ. ಅದ್ಭುತರು 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 ಯೇಸುವೇ ಅದ್ಭುತರು. ಅದ್ಭುತರು 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 ಯೇಸುವೇ ಅದ್ಭುತರು. ನೀರನ್ನು ರಕ್ತವಾಗಿ ಮಾಡಿದ ಅದ್ಭುತರು. ನೀರನ್ನು ರಕ್ತವಾಗಿ ಮಾಡಿದ ಅದ್ಭುತರು. ಬರೀ ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದ ಅದ್ಭುತರು. ಬರೀ ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದ ಅದ್ಭುತರು. ಅದ್ಭುತರು 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 ಯೇಸುವೇ ಅದ್ಭುತರು. ಅದ್ಭುತರು 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 ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ, ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ, ಯೇಸುವೇ ಅದ್ಭುತರು. ರೋಗಿಗಳಿಗೆ ಸೌಖ್ಯವ ನೀಡಿದ ಅದ್ಭುತರು. ರೋಗಿಗಳಿಗೆ ಸೌಖ್ಯವ ನೀಡಿದ ಅದ್ಭುತರು. ಸತ್ತ ಲಾಜರಿಗೆ ಜೀವವ ನೀಡಿದ ಅದ್ಭುತರು. ಸತ್ತ ಲಾಜರಿಗೆ ಜೀವ ನೀಡಿದ ಯೇಸುವೇ ಅದ್ಭುತರು. ಅದ್ಭುತರು 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 ಯೇಸುವೇ ಅದ್ಭುತರು. ಸರಿ ಅಲ್ವಾ? ಅದ್ಭುತರು 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 ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ, ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ, ಯೇಸುವೇ ಅದ್ಭುತರು. ಕೆಂಪು ಕಡಲನ್ನು ಭಾಗವಾಗಿ ಮಾಡಿದ ಅದ್ಭುತರು. ಕೆಂಪು ಕಡಲನ್ನು ಭಾಗವಾಗಿ ಮಾಡಿದ ಅದ್ಭುತರು. ಕುಷ್ಠರೋಗಿಗೆ ಸೌಖ್ಯವ ನೀಡಿದ ಅದ್ಭುತರು. ಕುಷ್ಠರೋಗಿಗೆ ಸೌಖ್ಯವ ನೀಡಿದ ಅದ್ಭುತರು.
ಅದ್ಭುತರು 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 ಯೇಸುವೇ ಅದ್ಭುತರು 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 ಅಸಾಧ್ಯವೆಂಬುದೇ ಇಲ್ಲ ಯೇಸುವೇ ಅದ್ಭುತರು 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 ಯೇಸುವೇ ಅದ್ಭುತರು ಅಸಾಧ್ಯವೆಂಬುದೇ ಇಲ್ಲ 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 ಯೇಸುವೇ ಅದ್ಭುತರು ಯೇಸುವೇ ಅದ್ಭುತರು ಅಸಾಧ್ಯವೆಂಬುದೇ ಇಲ್ಲ 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 ಯೇಸುವೇ ಅದ್ಭುತರು 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 ಅಸಾಧ್ಯವೆಂಬುದೇ ಇಲ್ಲ ಯೇಸುವೇ ಅದ್ಭುತರು ಅಸಾಧ್ಯವೆಂಬುದೇ ಇಲ್ಲ ಯೇಸುವೇ ಅದ್ಭುತರು ಅಸಾಧ್ಯವೆಂಬುದೇ ಇಲ್ಲ ಯೇಸುವೇ ಅದ್ಭುತರು Hallelujah, 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 hallelujah. ಅದ್ಭುತರು ಅದ್ಭುತರು ಯೇಸುವೇ ಅದ್ಭುತರು ಅಸಾಧ್ಯವೆಂಬುದೇ ಇಲ್ಲ ಅಸಾಧ್ಯವೆಂಬುದೇ ಇಲ್ಲ ಯೇಸುವೇ ಅದ್ಭುತರು Hallelujah, hallelujah, hallelujah.
ಅದ್ಭುತರು 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 ಯೇಸುವೇ ಅದ್ಭುತರು 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 ಯೇಸುವೇ ಅದ್ಭುತರು ಅಸಾಧ್ಯವೆಂಬುದೇ ಇಲ್ಲ ಯೇಸುವೇ ಅದ್ಭುತರು ಅಸಾಧ್ಯವೆಂಬುದೇ ಇಲ್ಲ ಯೇಸುವೇ ಅದ್ಭುತರು ಅಸಾಧ್ಯವೆಂಬುದೇ ಇಲ್ಲ ಯೇಸುವೇ ಅದ್ಭುತರು ಅಸಾಧ್ಯವೆಂಬುದೇ ಇಲ್ಲ ಯೇಸುವೇ ಅದ್ಭುತರು ಯೇಸುವೇ ಅದ್ಭುತರು ಯೇಸುವೇ ಅದ್ಭುತರು ಅಸಾಧ್ಯವೆಂಬುದಿಲ್ಲ, ಅವರೇ ಅದ್ಭುತರು. ಈ ರಾತ್ರಿ ಅಸಾಧ್ಯವಾಗದೇ ಇರುವುದನ್ನ ಸಾಧ್ಯವಾಗಿಸಿ ನಿನ್ನನ್ನು ಸೌಖ್ಯಪಡಿಸುವ ದೇವರು, ಸಾಧ್ಯವಾಗಿಸಿ ನಿನ್ನನ್ನು ಗುಣಪಡಿಸುವ ದೇವರು. ಪ್ರಿಯರೇ, ರೋಗಾವಸ್ಥೆಯವರೆಲ್ಲರನ್ನ ಪ್ರಭು ಯೇಸುವಿನ ಶಿಲುಬೆಯ ಮುಂದೆ ನಾವು ತರೋಣ. ಇದನ್ನೇ ನಮ್ಮಲ್ಲಿ ಯಾರೆಲ್ಲ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡರೋ ಅವರೆಲ್ಲರನ್ನ ಪ್ರಭು ಯೇಸುವಿನ ಪಾದಕ್ಕೆ ಸಮರ್ಪಿಸೋಣ. ಇದು ಎಷ್ಟೋ ಜನ, ಕೋಟ್ಯಾಂತರ ಜನ ದೇವರ ಮುಂದೆ ಕುಳಿತು ಯೇಸುವೇ 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 ಎಂದು ಕಣ್ಣೀರಿನಿಂದ ಕೂಗುತ್ತಾ ಇದ್ದಾರೆ. ಅವರೆಲ್ಲರಿಗಾಗಿ ನಾವು ಪ್ರಾರ್ಥಿಸೋಣ. ಪ್ರತಿಯೊಬ್ಬರು ಕಣ್ಣೀರಿನಿಂದ, ಕಷ್ಟದಿಂದ, ನಷ್ಟದಿಂದ, ಸಾಲದಿಂದ, ರೋಗದಿಂದ, ಸಮಸ್ಯೆಯಿಂದ, ಕಟ್ಟುಗಳಿಂದ, ಬಂಧನಗಳಿಂದ, ಸೈತಾನ ಗುಡಿದ ತಂತ್ರಗಳಿಂದ, ಮಾಟ ಮಂತ್ರಗಳಿಂದ, ಹಲವಾರು ವಿಧದ ಬಾಧೆಗಳಿಂದ, ಮರಣಾವಸ್ಥೆಗಳಿಂದ ತತ್ತರಿಸುತ್ತಿರುವಂತಹ ಎಷ್ಟೋ ಕೋಟ್ಯಾಂತರ ಮಕ್ಕಳು ಪ್ರಾರ್ಥಿಸುತ್ತಾ ಇದ್ದಾರೆ. ಎಲ್ಲರಿಗಾಗಿ ನಾವು ಪ್ರಾರ್ಥಿಸುವ. ಅಸಾಧ್ಯವೆಂಬುದೇ ಇಲ್ಲ ಪ್ರಭು ಯೇಸುವಿನಲ್ಲಿ. ಪ್ರಿಯರೇ, ದಯವಿಟ್ಟು ನಿಮ್ಮೆಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ ಪ್ರಿಯರೇ. ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ಪ್ರತಿಯೊಬ್ಬರನ್ನ ಸ್ವಾಗತಿಸಿ ಪ್ರಿಯರೇ. ಸಮರ್ಪಿಸಿ. ಇವತ್ತು ಸಹ ಎಷ್ಟೋ ಜನ ನಿಮ್ಮಲ್ಲಿಯೂ ಸಹ ಪ್ರಾರ್ಥನೆ ಕೇಳ್ಕೊಂಡಿದ್ದಿರಬಹುದು. ಎಲ್ಲ ಮಕ್ಕಳನ್ನ ಸಮರ್ಪಿಸಿರಿ. ಸ್ವಾಮಿ, ಸಂಜು ಫೆರ್ನಾಂಡಿಸ್ನ ತಾಯಿಯನ್ನು ನಿಮಗೆ ಒಪ್ಪಿಸುತ್ತೇನೆ ರಾಜ. ಕರುಣಿಸಿರಿ ರಾಜ. ಅಸಾಧ್ಯವೆಂಬುದಿಲ್ಲ ಸ್ವಾಮಿ. ತನ್ನ ತಾಯಿಗಾಗಿ ಪ್ರಾರ್ಥಿಸುವ ಮಗನ ಪ್ರಾರ್ಥನೆಯನ್ನ ಕೇಳಿರಿ ಸ್ವಾಮಿ. ಸ್ವಾಮಿ, ನಮ್ಮ ಬಳಿ ಬೆಳಗಿನಿಂದ ಈ ದಿನದ ಈ ಸಮಯದವರೆಗೂ ಬ್ರದರ್, ನನ್ನ ಮಗನಿಗಾಗಿ ಪ್ರಾರ್ಥಿಸಿ, ನನ್ನ ಮಗಳಿಗಾಗಿ ಪ್ರಾರ್ಥಿಸಿ, ನನ್ನ ಅತ್ತೆಗಾಗಿ ಪ್ರಾರ್ಥಿಸಿ, ನನ್ನ ಗಂಡನಿಗಾಗಿ ಪ್ರಾರ್ಥಿಸಿ ಎಂದು ಒಬ್ಬೊಬ್ಬರಿಗಾಗಿ ಪ್ರಾರ್ಥನಾ ಸಹಾಯನ ಕೇಳಿಕೊಂಡವರನ್ನ ಸ್ವಾಮಿ ನಿಮ್ಮ ಪಾದಕ್ಕೆ ಒಪ್ಪಿಸುತ್ತೇನೆ ರಾಜ. ಅರ್ಥಾರ್ ಡಿಸೋಜನ್ನ ಸ್ವಾಮಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಮದುವೆಯಾದಂತಹ ದಂಪತಿಗಳನ್ನ ಬೆನೆಡಿಕ್ಟ ಡಿಸೋಜ, ಪೀಟರ್, ಈ ಇಬ್ಬರನ್ನ ಸಮರ್ಪಿಸುತ್ತೇನೆ ರಾಜ. ಅವರ ಆಂತರಿಕ ಗಾಯಗಳನ್ನ ಸ್ವಾಮಿ ಸೌಖ್ಯಪಡಿಸಿ ಎಂದು ರೋಸಿ ಕಡೋಸ ಪ್ರಾರ್ಥನಾ ಸಹಾಯವನ್ನು ಯಾಚಿಸುತ್ತಾ ಇದ್ದಾರೆ ಸ್ವಾಮಿ ದೇವ. ಕರುಣಿಸಿರಿ ರಾಜ. ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ಎಲ್ಲ ಮಕ್ಕಳನ್ನ ಸಮರ್ಪಿಸುತ್ತೇನೆ ರಾಜ. ಜ್ಞಾನಮಳನ್ನ ಸಮರ್ಪಿಸುತ್ತೇನೆ ರಾಜ. ಕೋವಿಡ್-19 ಮುಖಾಂತರವಾಗಿ ಅನಾರೋಗ್ಯದಲ್ಲಿರುವಂತಹ ಎಲ್ಲ ಗುರುಗಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಎಲ್ಲ ಶುಶ್ರೂಷಕರು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ.
ಹಾಗೂ ಕೋವಿಡ್-19 ಮುಖಾಂತರವಾಗಿ ತತ್ತರಿಸಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಸಾಧ್ಯವೆಂಬುದಿಲ್ಲ ಸ್ವಾಮಿ. ಮೌಲಿ ಕುಟಿನಾರವರ ತಾಯಿಯನ್ನು ನಿಮಗೆ ಒಪ್ಪಿಸುತ್ತೇನೆ ರಾಜ. ಸುನೀತಾ ಕುಟಿನವರ ಅತ್ತೆಯನ್ನು ನಿಮಗೆ ಒಪ್ಪಿಸುತ್ತೇನೆ ರಾಜ. ಮಗನಾದ ಅಡೋಲ್ಫ್ ಅನ್ನು ಒಪ್ಪಿಸುತ್ತೇನೆ ರಾಜ. ಆ ಮಗನಲ್ಲಿ ಆತ್ಮಹತ್ಯೆಯ ಚಿಂತೆಯ ಹೋರಾಟಗಳಿಂದ ತತ್ತರಿಸುತ್ತಿರುವಂತಹ ಆ ಮಗನ ಮೇಲೆ ಕರುಣೆ ತೋರಿದ ಎತ್ತೋರಿರಿ ರಾಜ. ಪಾರ್ಶ್ವವಾಯು ರೋಗದಿಂದ ನರಳುತ್ತಿರುವವರನ್ನ ನಿಮಗೆ ಒಪ್ಪಿಸುತ್ತೇನೆ ರಾಜ. ಮಗಳಾದ ಲಿನೀಶಳನ್ನ ನಿಮ್ಮ ಕರುಣಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. HIV ರೋಗದಿಂದ ನರಳುತ್ತಿರುವಂತಹ ಮಕ್ಕಳನ್ನು ಒಪ್ಪಿಸುತ್ತೇನೆ ರಾಜ. ಏಡ್ಸ್ ರೋಗದಿಂದ ಬಳಲುತ್ತಿರುವಂತಹ ಒಂದೊಂದು ಮಕ್ಕಳನ್ನು ಮುಟ್ಟಿರಿ ಸ್ವಾಮಿ ದೇವ. ಅಶೋಕ್ ಕುಟೀನ ಮಗನನ್ನು ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತೇನೆ. ಆಲ್ಬರ್ಟ್ ಡಿಸೋಜ ಕುಟುಂಬವನ್ನು ಒಪ್ಪಿಸುತ್ತೇನೆ ರಾಜ. ಸ್ಮಿತಾ ಸ್ವರಾಜ್ನನ್ನ ಒಪ್ಪಿಸುತ್ತೇನೆ ರಾಜ. ರಿಚರ್ಡ್ ಡಯಸ್ನ ಎಲ್ಲ ಫ್ಯಾಮಿಲಿ ಕುಟುಂಬದ ಸದಸ್ಯರನ್ನು ಒಪ್ಪಿಸುತ್ತೇನೆ ರಾಜ. ಕರುಣಿಸಿರಿ ರಾಜ. ಎಲ್ಲ ಮಿತ್ರ ವೃಂದಗಳನ್ನು ನಿಮಗೆ ಒಪ್ಪಿಸುತ್ತೇನೆ ರಾಜ. ಅಸಾಧ್ಯವೆಂಬುದೇ ಇಲ್ಲ, ಯೇಸುವೇ ಅದ್ಭುತರು. ಕಿಡ್ನಿ ಸಮಸ್ಯೆಗಳಲ್ಲಿ, ಗರ್ಭಕೋಶದ ಸಮಸ್ಯೆಗಳಲ್ಲಿ ನರಳುತ್ತಿರುವುದನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ಆಸ್ಪತ್ರೆಗಳಲ್ಲಿ ರೋಗಾವಸ್ಥೆಯಲ್ಲಿ, ಮರಣಾವಸ್ಥೆಯಲ್ಲಿ, ಕೊನೆಯುಸಿರೆಳೆಯಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ಬೆನ್ನು ನೋವುಗಳಿಂದ, ಸೊಂಟ ನೋವುಗಳಿಂದ, ಕೀಲು ಮಜ್ಜೆ ನೋವುಗಳಿಂದ ಇರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸುತ್ತೇನೆ ರಾಜ. ಅಸಾಧ್ಯವೆಂಬುದೇ ಇಲ್ಲ, ಯೇಸುವೇ ಅದ್ಭುತರು. ಎಲ್ಲ ನೆಗಡಿ, ಶೀತ, ಕೆಮ್ಮು, ದಮ್ಮು, ಶ್ವಾಸಕೋಶದಲ್ಲಿರುವಂತಹ ಕೊರತೆಗಳಿಂದ, ಲಿವರ್ನಲ್ಲಿರುವಂತಹ, ಹೊಟ್ಟೆಯಲ್ಲಿರುವಂತಹ, ಜಠರದಲ್ಲಿರುವಂತಹ ಎಲ್ಲ ರೋಗದಲ್ಲಿ ನರಳುತ್ತಿರುವುದನ್ನು ಒಪ್ಪಿಸಿಕೊಡುತ್ತದೆ ರಾಜ. ವೈದ್ಯರಿಂದ ಅಸಾಧ್ಯವಾದಂತಹ ಎಲ್ಲವನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಅಸಾಧ್ಯವೆಂಬುದೇ ಇಲ್ಲ, ಯೇಸುವೇ ಅದ್ಭುತರು. ಸ್ವಾಮಿ, ಸ್ವರ್ಗೀಯ ಯಾತ್ರೆ ಶುಶ್ರೂಷೆಯನ್ನು ಒಪ್ಪಿಸುತ್ತೇನೆ ರಾಜ. ಈ ಶುಶ್ರೂಷೆಗಾಗಿ ಸೇವೆ ಮಾಡುತ್ತಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸುತ್ತೇನೆ ರಾಜ. ಈ ಶುಶ್ರೂಷೆಗಾಗಿ ಉದಾರತೆಯನ್ನು ತೋರುವ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಆಕ್ಸಿಡೆಂಟ್ ಆಗಿ ಕೈ ಕಾಲುಗಳನ್ನು ಕಳೆದುಕೊಂಡು ಜೀವ ಮರಣದ ಹೋರಾಟದಲ್ಲಿರುವ ಮಕ್ಕಳನ್ನು ಒಪ್ಪಿಸುತ್ತೇನೆ ರಾಜ. ಇನ್ನೇನು ಒಂದು ತಾಸಿನಲ್ಲಿ ಸತ್ತು ಹೋಗುತ್ತಾರೆ ಎಂದು ಹೇಳಿರುವಂತಹ ರೋಗಿಗಳು, ಅವರನ್ನು ನೋಡುತ್ತಾ ಅಯ್ಯೋ ನನ್ನ ಗಂಡ, ಅಯ್ಯೋ ನನ್ನ ಹೆಂಡತಿ, ನನ್ನ ತಂದೆ ತಾಯಿ, ಮಗನ ಮಗಳು ಇನ್ನಿಲ್ಲವಲ್ಲ ಎಂದು ಕಣ್ಣೀರು ಸುರಿಸಿ ಪ್ರಾರ್ಥಿಸುತ್ತಿರುವುದನ್ನು ಒಪ್ಪಿಸುತ್ತೇನೆ ರಾಜ. ಅಸಾಧ್ಯವೆಂಬುದೇ ಇಲ್ಲ, ಯೇಸುವೇ ಅದ್ಭುತರು.
ಅಸಾಧ್ಯವೆಂಬುದೇ ಇಲ್ಲ, ಯೇಸುವೇ ಅದ್ಭುತರು. ಫ್ಲೋರಿನ್ ಡಿಸೋಜನ್ನು ಒಪ್ಪಿಸುತ್ತೇನೆ ರಾಜ. ಅನಾರೋಗ್ಯದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸುತ್ತೇನೆ ರಾಜ. ಎಲ್ಲ ಪ್ರಸವ ವೇದನೆಯಲ್ಲಿರುವಂತಹ ಎಲ್ಲ ಸಹೋದರಿಯರನ್ನ ಒಪ್ಪಿಸುತ್ತೇನೆ ರಾಜ. ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿರುವಂತವರನ್ನ ಒಪ್ಪಿಸುತ್ತೇನೆ ರಾಜ. ಟ್ಯೂಮರ್ ಆಗಿರುವವರನ್ನ, ತಲೆಯಲ್ಲಿ ಟ್ಯೂಮರ್ ಆಗಿರುವವರನ್ನ, ದೇಹದ ತಲೆಯಿಂದ ಪಾದದವರೆಗೂ ಇರುವಂತಹ ಹಲವಾರು ವಿಧದ ರೋಗ ಅಲರ್ಜಿಗಳಿರುವಂತಹ ಎಲ್ಲ ಮಕ್ಕಳನ್ನ ಯೇಸುವೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿ ಪ್ರಾರ್ಥಿಸಿದ್ದೇವೆ ರಾಜ. ಅಸಾಧ್ಯವೆಂಬುದೇ ಇಲ್ಲ, ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ, ಯೇಸುವೇ ಅದ್ಭುತರು. ಆಂತರಿಕ ಗಾಯಗಳಲ್ಲಿ, ಇನ್ನರ್ ವೂಂಡ್ಸ್, ಈ ಆಂತರಿಕ ಗಾಯಗಳಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇವೆ ರಾಜ. ಶಾಂತಿ ಸಮಾಧಾನವನ್ನ ಕಳೆದುಕೊಂಡಿರುವ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇವೆ ರಾಜ. ಹಲವಾರು ವಿಧದಲ್ಲಿ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಂತಹ ಎಲ್ಲ ಮಕ್ಕಳನ್ನ ಪ್ರಿಯರೇ ನಾವು ಸಮರ್ಪಿಸುತ್ತಾ ಈ ವಾಗ್ದಾನ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ. ತನ್ನ ಮಗನಿಗಾಗಿ, ಪತಿಗಾಗಿ, ಎತ್ತವರಿಗಾಗಿ, ಒಡಹುಟ್ಟಿದವರಿಗಾಗಿ ಪ್ರಾರ್ಥಿಸುತ್ತಿರುವ ಮಗಳಾದ ಪ್ರಸಿಲ್ಲಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಪ್ರಸಿ ಡಿಸೋಜಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸಂಜೆ ಫೆರ್ನಾಂಡಿಸ್ನ ಸಹೋದರಿಯರು, ಮಕ್ಕಳು, ಕುಟುಂಬವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ, ಸ್ವರ್ಗೀಯ ಯಾತ್ರೆಗೆ ವಿರುದ್ಧವಾಗಿ ಹೋರಾಟ ಮಾಡಿದಂತ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ನನಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿರುವಂತ ಎಲ್ಲ ಮಕ್ಕಳನ್ನ, ವಿಶೇಷವಾಗಿ ಈ 3 ದಿನದ ಸೈಕ್ಲೋನ್ ನಲ್ಲಿ ಮಳೆಯ ಮುಖಾಂತರವಾಗಿ ತತ್ತರಿಸುತ್ತಿರುವಂತಹ ಎಲ್ಲಾ ದೇಶ, ರಾಜ್ಯ, ಜಿಲ್ಲೆ, ಹಳ್ಳಿಗಳ ಮೇಲೆ ಕರುಣೆ ತೋರಿರಿ ರಾಜ. ತಮಿಳುನಾಡಿನ ಮೇಲೆ ಕರುಣೆ ತೋರಿರಿ ರಾಜ. ನಿಮ್ಮ ವಾಕ್ಯದ ಶಕ್ತಿಯನ್ನು ಊದಿ ಆ ಭಯಂಕರವಾದ ಸುಳಿಗಾಳಿಯನ್ನ 100 ಕಿಲೋ 130 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಬರುವಂತ ಆ ಸುಳಿಗಾಳಿಯನ್ನು ನಿಮ್ಮ ಒಂದೇ ನುಡಿಯಲ್ಲಿ ಸ್ವಾಮಿ ಶಾಂತಗೊಳಿಸಿರಿ ರಾಜ. ಅಸಾಧ್ಯವೆಂಬುದೇ ಇಲ್ಲ, ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ, ಯೇಸುವೇ ಅದ್ಭುತರು. ಯೇಸುವೇ ಅದ್ಭುತರು. ಎಲ್ಲರೂ ಒಂದಾಗಿ ಸೇರಿ ವಾಗ್ದಾನದ ಪ್ರಾರ್ಥನೆ ಮಾಡೋಣ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವನಿಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವು ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆಯು ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೇ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲಾ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು,
ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ, ಆಮೆನ್. ಈ ರಾತ್ರಿ ಒಂದು ಪಕ್ಷ ನಮ್ಮ ಈ ಜೀವನದ ಯಾತ್ರೆ ಕೊನೆಯಾಗಬಹುದು. ಸಮರ್ಪಿಸುವ ಸ್ವಾಮಿ, ಈ ದಿನದ ಪಯಣ ಕೊನೆ ಎಂಬುದಾದರೆ ಈ ಲೋಕದಲ್ಲಿ ನಾನು ಅರಿತು ಅರಿಯದೆ ಮಾಡಿದ ಪಾಪಗಳನ್ನು ಕ್ಷಮಿಸಿ ನನಗೆ ಒಳ್ಳೆಯ ಮರಣವನ್ನು ಕೊಡಿರಿ ಸ್ವಾಮಿ. ಅಥವಾ ನಾಳೆ ಈ ಲೋಕದಲ್ಲಿ ಜೀವಿಸಬೇಕೆಂಬುದಿದ್ದರೆ ನಿಮ್ಮ ಚಿತ್ತವನ್ನು ನೆರವೇರಿಸಲು ನನ್ನನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ ಸ್ವಾಮಿ. ಎಲ್ಲರೂ ವಿಶ್ವಾಸದಿಂದ ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಓಮೆಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮ್ಮ ಓಮರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಪ್ರಾರ್ಥಿಸಿ. ಈ ದಿನವೆಲ್ಲ ಪ್ರಾರ್ಥಿಸಿ. ಪ್ರಾರ್ಥನಾ ಸಹನೆ ಕಡೆಗೊಂಡಂತಹ ಎಲ್ಲ ಮಕ್ಕಳನ್ನ ಸಮರ್ಪಿಸಿ ಪ್ರಾರ್ಥಿಸಿ. ಹಾಗೆಯೇ ನನಗಾಗಿ ಪ್ರಾರ್ಥಿಸಿರಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ. ಸ್ವರ್ಗೀಯ ಯಾತ್ರೆ ಶುಶ್ರೂಷೆಯ ಎಲ್ಲ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪುತ್ರರೊಡಗೂಡಿ ಹರಸೆ ಮನುತಾಯೇ, ಪುತ್ರರೊಡಗೂಡಿ ಹರಸೆ ಮನುತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಶುಭ ಕಾಮನೆಗಳು. ಗುಡ್ ನೈಟ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದಯವಿಟ್ಟು ನಿಮ್ಮೆಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ, ಹಾಗೂ ಶೇರ್ ಮಾಡುವಾಗ ನೀವು ಟೈಪ್ ಮಾಡಿ ಮತ್ತೊಬ್ಬರು ಸಹ ಶೇರ್ ಮಾಡುವಂತೆ. ಮೇ ಗಾಡ್ ಬ್ಲೆಸ್ ಯು.